ನಮಸ್ಕಾರ ಸ್ನೇಹಿತರೆ, ನಾಳೆ ಯುಗಾದಿ ಹಬ್ಬ ಇದೆ. ಸೊ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಮಳೆ ಬರ್ತಾ ಇದೆ. ನಾಳೆ ವ್ಲಾಗ್ ಮಾಡೋಣ ಅಂತ ಯುಗಾದಿ ಹಬ್ಬದ್ದು. ಇವಳಿಗಂತೂ ಫುಲ್ಲು ಖುಷಿ, ಜೋರಾಗಿ ಬರ್ತಾ ಇದೆ ಮಳೆ. ಜೋರಾಗೇನು ಬರ್ತಾ ಇಲ್ಲ, ನಿಧಾನವಾಗಿ ಬರ್ತಾ ಇದೆ. ಶೀಟಿಂದ ಜೋರಾಗಿ ಸೌಂಡ್ ಕೇಳಿಸ್ತಾ ಇದೆ. ಸೊ ನಾಳೆ ಯುಗಾದಿ ಹಬ್ಬ. ನಮಸ್ಕಾರ ಸ್ನೇಹಿತರೆ, ಇವತ್ತು ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಗಿದು ಹೊಸ ವರ್ಷದ ಶುಭಾಶಯಗಳು. ಇವಾಗ ನಾವು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಕಿತ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಮುಂಚೆ ನಮ್ಮೂರಲ್ಲೇ ಸಿಗ್ತಾ ಇತ್ತು, ಇವಾಗ ಪಕ್ಕದೂರು, ಅದು ಪಕ್ಕದೂರು. ಇನ್ನೊಂದು 4-5 ವರ್ಷ ಹೋದರೆ ಅದು ಸಿಕ್ಕಲ್ಲ. ಕಾಸು ಕೊಟ್ಟು ಇಸ್ಕೊಬೇಕು. ಸಿಟಿಯಲ್ಲಿ ಇಸ್ಕೊತಾರಲ್ಲ, 10 ರೂಪಾಯಿಗೆ 10 ತಲೆ ಆ ಥರ ಈಸ್ಕೊಬೇಕಾಗುತ್ತೆ. ಬಟ್ ಇಲ್ಲೊಂದು ತೋಪಿದೆ, ಮಾವಿನ ತೋಪು, ಅಲ್ಲೋಗಿ ಕಿತ್ಕೊಬರ್ತೀವಿ. ಬರ್ರಿ ಮುಂದೆ ಹೋಗಿ ತೋರಿಸ್ತೀವಿ ಮಾವಿನ ತೋಪ್. ಅಲ್ಲ ಚಿಗುರು ಮಾವಿನ ತೋಪ್, ನೆಕ್ಸ್ಟ್ ಮಾವಿನ ಕೈ ಬಿಡುತ್ತೆ. ಗೆಳೆಯರೇ, ಇದು ನಮ್ಮ ಪಾರ್ಟಿ ಗೆಸ್ಟ್ ಹೌಸ್, ಅಂದರೆ ನಮ್ಮ ಕಾರ್ಪೊರೇಟ್ರದು. ಇಷ್ಟು ದೂರ ಬಂದಿದ್ದೀವಿ. ಅಲ್ಲಿ ಉಗ್ರ ಹತ್ರ ಎಲ್ಲ ಕಿತ್ಕೊಳಕ್ಕೆ ಬಿಡಲ್ಲ. ಯಾಕಂದರೆ ಮಾವೊಂದು ಇದಿರುತ್ತೆ ಅಂತ, ಏನಿರುತ್ತೆ, ಹೂವು ಬಿಟ್ಟಿರುತ್ತೆ ಅಂತ, ಚಿಗುರಿರುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಳಕ್ಕೆ ಬಿಡಲ್ಲ. ಅದಕ್ಕೆ ಇಲ್ಲಿ ಸ್ವಲ್ಪ ದೂರ ಬಂದರೆ ಇಲ್ಲಿ ಯಾರು ಇರಲ್ಲ, ಅದಕ್ಕೆ ಒಳಗಡೆ ಬಂದಿದ್ದೀವಿ. ಏನು ಇಷ್ಟೊಂದು ಬೀಳ್ತೋಗ್ಬಿಟ್ಟದಲ್ಲ. ಮುಂಚೆ ಚೆನ್ನಾಗಿತ್ತು, ಈ ವರ್ಷ ಗೊತ್ತಿದ್ದಂಗಿಲ್ಲ, ಮೇಂಟೈನ್ ಮಾಡ್ತಾಯಿಲ್ಲ. ಸೊ ಎಲ್ಲಿ ಕಿತ್ಕೊಬರೋದು ಈ ಒಳಗಡೆ? ಏಯ್ ಪೂರ್ವಿ ಹೋಗ್ಬಿಟ್ಟು ಹಿಂದೆಗಡೆ ಇದಕ್ಕೆ ಹೋಗ್ಬಿಟ್ಟು ಕಾರ್ ಕಿತ್ಕೊಂಡ್ಬಂದಿದ್ಯಾ? ಇಂಥ ಕೆಲಸ ಚೆನ್ನಾಗಿ ಮಾಡ್ತೀನಿ ನೀನು. ಬ್ಯಾಗ್ ಕೀಳೋದು ಹೆಂಗಂತ ಗೊತ್ತಾ ನಿಂಗೆ? ಬಾಯಲ್ಲಿ ತೋರಿಸ್ತೀವಿ. ಚೆನ್ನಾಗಿರೋ ಮಾತ್ರ ಬಿಡ್ಸ್ಕೊಬೇಕು. ಎಲ್ಲ ಕಿತ್ಕೊಂಡು ಹೊರಟೋಗವ್ರೆ ಅವಾಗೆಲ್ಲ. ಏಯ್ ನೋಡು, ಎಲ್ಲ ಉದುರ್ಸಾಕವ್ರೆ. ಕೊಕ್ಕರೆ ಒಂದು ಕಿತ್ಕೊಂಡು ತೋರಿಸ್ಕೊಳ್ಗೆ, ಒಂದೊಂದೇ ಕಿತ್ಕೊಬೇಕು. ಫುಲ್ಲು ಕಿತ್ಕೊಂಡ್ರೆ ನೋಡಿ ಹಿಂಗಿರುತ್ತಲ್ಲ, ಚೆನ್ನಾಗಿರೋದು ನೋಡಿ ಕಿತ್ಕೊಬೇಕು. ನೋಡಿ ಹಿಂಗೆ ಬರುತ್ತೆ, ಹಿಂಗೆ ಬಾಯಿಲಿ ಇಲ್ಲಿ ಕಿತ್ಕೊ, ಬಾಯಿಲಿ ನೋಡು, ಅವು ಕಿತ್ಕೊ ಎರಡು. ಅವೆಲ್ಲ ಕಿತ್ಕೊಬೇಕು, ಚೆನ್ನಾಗಿರೋ ಒಂದೊಂದೇ ಬಿಡ್ಸ್ಕೊಬೇಕು. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಆ ಫುಲ್ ಕಿತ್ಕೊಂಡು ಹೋಗ್ತಾರೆ. ತೋಟದ ಓನರ್ ಬಂದರೆ ನೋಡಿದ್ರೆ ಕೆಡ್ದಾಗ ಹೊಡಿತಾನೆ. ಅದಕ್ಕೆ ಒಂದೊಂದೇ ಬಿಡ್ಸ್ಕೊಂಡ್ರೆ ಕೂಡ ಹಣ, ಒಂದೊಂದೇ ಬಿಡ್ಸ್ಕೊಂಡ್ರೆ ಕೂಡ ಸ್ವಲ್ಪ ಕನ್ಸೆಷನ್ ಕೊಡ್ತಾನೆ ಹೊಡೆಯೋದ್ರಲ್ಲಿ. ನಮ್ಮ ತೋಟಕ್ಕೆ ಹೆಂಗೆ ಬಂದೆ ಅಂತ ಹೇಳ್ಬಿಟ್ಟು ಕಿತ್ಕೊ. ತುಂಬ ಎಲೆಗಳು ಹಾಳಾಗೋಗ್ಬಿಟ್ಟವೆ, ಎಲೆಗಳು ಯಾವೂ ಚೆನ್ನಾಗಿಲ್ಲ. ಆದರೂ ನೋಡಿಕೊಂಡು ಬಿಡ್ಸ್ಕೊಂಡು ಹೋಗ್ಬೇಕು. ಆ ತೋಪಾಗಂತೂ ಫುಲ್ಲು ಗಲೀಜಾಗಿದ್ವು, ಎಲೆಗಳು ಸಿಕ್ಕಿಲ್ಲ. ಸೊ ಇದು ಯಾವುದೋ ಲೇಔಟಿಗೆ ಬಂದಿದ್ದೀವಿ. ನಮ್ಮ ಪೂರ್ವಿ ಒಂದೊಂದೇ ಕಿತ್ತಾಕ್ತಾವಳೆ. ನಾವು ಬರೋ ವರ್ಷ ತನಕ ಕಿತ್ಕೊಂಡೇ ಹೋಯ್ತಾ ಇರಬೇಕು, ಹಬ್ಬ ಮಾಡೋಂಗಿಲ್ಲ. ನೋಡಿ, ಅದು ಕ್ಲೀನಾಗಿ ಮಸಾಜ್ ಬೇರೆ ಮಾಡ್ತಾವಳೆ, ಕ್ಲೀನಾಗಿ ತೊಳೆದು. ಇದು 2ನೇ ತೋಪು, ಅಲ್ಲಂತೂ ಚೆನ್ನಾಗಿರಲಿಲ್ಲ. ಸೊ ಇಲ್ಲಿಗೆ ಬಂದಿದ್ದೀವಿ, ನೋಡೋ ಇಲ್ಲೇನು ಸಿಗ್ತದೇನೋ ಅಂತ. ಇಲ್ಲ ನೋಡು, ಚೆನ್ನಾಗಿರೋ, ಪರವಾಗಿಲ್ಲ, ಅಲ್ಲ ಚೆನ್ನಾಗಿ ಕಿತ್ಕೊಬೋದು. ಇಷ್ಟು ಮಾತ್ರ ಸಿಕ್ಕರೆ ಸಾಕು. ನೋಡೋ ಬಂದೈತೆ ನೋಡ. ಒಳ್ಳೆ ಮಾವಿನ ಸೊಪ್ಪು ಆಯಿತು, ಬೇವಿನ ಸೊಪ್ಪು ಕೂಡ ಒಳ್ಳೆ ಮರ ಐತೆ. ಅದರಲ್ಲಿ ನೋಡಿ ಉತ್ತಿಲ್ಲ ಅಂದರೆ ಹಂಗೆ ಎಲೆಗಳು, ಗಿಡಗಳು ಏಳಿಗೆನೇ ಆಗಲ್ಲ, ಎಲೆಗಳು ಕೂಡ ಬಿಡೋಲ್ಲ. ಇದು ಯಾವುದೋ ಪರವಾಗಿಲ್ಲ, ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದ್ದಾವೆ.
ಎಲ್ಲ ಕಿತ್ತಾಕೊಂಡಿದ್ದಾರೆ. ಒಂದು ಸ್ವಲ್ಪ ಬೇವಿನ ಸೊಪ್ಪು ಕಿತ್ಕೊಂಡು ಬೇವಿನ ಸೊಪ್ಪು ನೀವು ಅಷ್ಟೇ ಇದೇ ತರ ಕಿತ್ಕೊಂಡ್ರೆ ಬೇರೆಯವ್ರ ತೋಟಕ್ಕೆ ರಂಬೆ ಹಾಂ ಈಗ ಏನು ಮಾಡಿದ್ದೀನಿ ಇವಾಗ ನಾನು ಈಗ ಚಿಗುರು ಹಂಗೆ ಕೇಳ್ಬಾರ್ದು. ಹಂಗೆ ಎಲೆಗಳಿಗೆ ನೋಡಿ ನಾವು ಇಷ್ಟೊತ್ತು ಇಷ್ಟು ಬಿಡ್ಸ್ಕೊಂಡ್ರೆ ನೀನು ಹಂಗೆ ಬಿಡಿಸ್ಬಾರ್ದಂಗೆ. ಜಾಸ್ತಿ ಸಿಕ್ತು ಅದಕ್ಕೆ. ಬೇವಿನ ಮರ ಬೇರೆ ಅರ್ಧ ರಂಬೆ ಬಿಸಾಕ್ತಾರ ಅದು ಕೂಡ ನೀನು ಹಿಂಗೆ ಕೇಳ್ಬಾರ್ದಾಗಿತ್ತು. ನಂದು ಇವಾಗ ಎಲ್ಲ ಕಿತ್ಕೊಂತೀರ ಆದ್ರೂ ಕೂಡ ಅದು ಕೇಳ್ಬಾರ್ದಾಗಿತ್ತು. ಅದು ಹಾಂ ಚಿಕ್ಕದು ವೇಸ್ಟ್ ಇವಾಗ ಅದು. ಹೇಳೆ ಪೂರ್ವಿ ಅವಂಗೆ ಅಣ್ಣಂಗೆ ಇವತ್ತೇ ನೀನು ಫಸ್ಟ್ ಬಂದಿರೋದು. ಮಾವಿನಕಾಯಿ ತಿಂತಾ ಇದ್ದೆಲ್ಲ. ಮಾವಿನಕಾಯಿ ತಿಂತಾ ಇದೆ, ಮಾವಿನ ಹಣ್ಣು ತಿಂತಾ ಇದ್ದ. ಎರಡು ತಿಂತೀವಿ. ಎಲೆ ಇವತ್ತು ತಿನ್ಬೇಕು. ತಿನ್ನಲ್ಲ. ತಿನ್ಬೇಕು. ಬೇವಿನ ಸೊಪ್ಪು ಇನ್ನು ಸ್ವಲ್ಪ ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋದೇ ಗೆಳೆಯರೆ. ಬೇವಿನ ಸೊಪ್ಪು ತಿನ್ಬೇಕು, ಬೆಲ್ಲ ತಿನ್ಬೇಕು. ಆ ಹಿಂದೆ ಹೋಗಿ ತೋಪಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ತೋಪಲ್ಲಿ ಎಲ್ಲ ಮುರ್ಕೊಂಬಿಟ್ಟ ನೋಡ್ರಿ ನಾನು. ಸಿಕ್ಕಿದೆ ಚಾನ್ಸ್ ಅಂತ. ಹಾಂ ಪೂರ್ವಿ ಏನು ನೋಡಿದೆ ಇವತ್ತು ನೀನು? ನೋಡ್ದಾ? ಜಿಂಕೆ ಅಲ್ಲ ರ್ಯಾಬಿಟ್ ಅದು. ಜಿಂಕೆ ಅಲ್ಲ ಅದು ಏನು ಕಾಡ್ಮೊಲ. ಅದು ಕಾಡ್ಮೊಲ ನೋಡ್ರಿ ಎಷ್ಟು ವೇಸ್ಟ್ ಮಾಡ್ತಾ ಇವನು. ಎಲ್ಲ ಕಿತ್ತು ಬಿಸಾಕ್ತಾವೆ ನೋಡ್ರಿ. ಏನೋ ಗೊತ್ತಿಲ್ಲ. ಮುಂಚೆ ನಾವು ಹೋದಾಗ ನಾವು ಚಿಕ್ಕ ಹುಡುಗರಾಗ ಅವಾಗಿತ್ತು ಫುಲ್ ರಂಬೆ ಮುರಿದಿ ಅವಾಗಿದ್ವು ಮರಗಳಿದ್ವು. ಊರು ಸುತ್ತು ತೋಪುಗಳಿದ್ವು. ಅವನ ತೋಪುಗಳು ಇವಾಗೆಲ್ಲವಪ್ಪ ಮನೆ ಹತ್ರ ಕೆಚ್ಕೊಂಬಂದ್ರೆ. ನಮ್ಮೂರಾಗೆ ಕರೆಕ್ಟಾಗಿ ಏನಿಲ್ಲ ಅಂದ್ರೂ ಒಂದು 5-6 ತೋಪಿದ್ವು. ನಿಮ್ಮ ಬೀರಣ್ಣವ್ರದ್ದು, ನಿಮ್ಮ ಮಾವನವ್ರದ್ದು, ಆಮೇಲೆ ಮುನ್ನಾಂಜಣ್ಣವ್ರದ್ದು, ಮೀಸೆ ಪಿಳ್ಳಣ್ಣವ್ರದ್ದು, 8 ನಾವು ಒಂದು ಮನೆಗೆ ತಂದರೆ ನಮ್ಮ ಚಿಕ್ಕಪ್ಪ ಅವರು, ದೊಡ್ಡಪ್ಪ ಅವರು, ಅಕ್ಕಪಕ್ಕ ಮನೆಯವರೆಲ್ಲ ಎತ್ಕೊಂಡು ಹೋಗ್ಬಿಡೋದು. ಇವಾಗ ಎಲ್ಲಿ ನಂಬಿಕೆ ಸಿಕ್ಕಲ್ಲ, ನಿಂಕೆ ಇಲ್ಲ. ಅದಕ್ಕೋಸ್ಕರ ಇವಂಗೆ ಒಂದು ಮರ ಹಾಕೊಂಬಿಟ್ಟ ಮನೆ ಹತ್ರ. ಮರ ಐತೆ ಮನೆ ಮುಂದೆ. ನಾನು ಹಾಕಿದ್ದೀನಿ ಮರ ಒಂದು. ತೋರಿಸ್ತೀನಿ ಬಾ. ಒಂದು 2-3 ವರ್ಷ. ಒಳ್ಳೆ ಬೇಟೆ ಆಯ್ತು. ಬೇವಿನ ಸೊಪ್ಪು ಎಲ್ಲ ಒಳ್ಳೆ ಹೋಗ್ಬಿಟ್ಟಿದೆ. ಆಯಿತು, ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ಕೊಂಡ್ಸ್ಬಿಟ್ಟು ಸೆಣ್ಣೆ ಇಕ್ಕೋಬೇಕು. ಇವತ್ತು ನಮ್ಮ ಪೂರ್ವಿಗೆ ಹೊಸ ಕ್ಲಾಸಸ್ ಎಲ್ಲ ಇದು. ಎಷ್ಟು ವರ್ಷ? 11ನೇ ವರ್ಷ ಇದೆ. ಫಸ್ಟ್ ಟೈಮ್ ಕರ್ಕೊಳ್ತಾ ಅವಳನ್ನಂತ. ಅಲ್ಲ ಫಸ್ಟ್ ಟೈಮ್ ನೋಡಿಲ್ಲ. ಮಾವಿನ ಸೊಪ್ಪು ಮಾವಿನ ತಪ್ಪಿಗೆಲ್ಲ ಹೋಗಿದ್ದೀನಿ. ಮಾವಿನ ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣು ಕೀಳಕ್ಕೆ ಹೋಗಿದ್ದೀನಿ ಅಷ್ಟೇ ಒಂದ್ಸರಿ. ಎಲ್ಲಿ? ಅದೇ ಅದು ಸಂಘ ಅದ್ಯಾವುದೋ ಐತಲ್ಲ ರೌಂಡು, ಅಲ್ಲ ಹೋಗಿದ್ದೀನಿ. ಇಲ್ಲ ಅಲ್ಲಿ ಪರ್ವಮಮ್ಮಿ ಕ್ರಿಕೆಟ್. ಇವಾಗ ಓನರ್ ಬಂದ್ರೆ ಏನು ಮಾಡೋದು? ಓಡೋಗೋದು. ನಾನಂತೂ ಕುತ್ಕೊಂಡು ದೌಡ್ ಕೀಳೋದೆ. ನಾವು ಮುಂಚೆ ಈ ಕಡೆ ಹೋದ್ರೆ ಹಂಗೆ ಮಾಡ್ತಿದ್ವಿ. ಬಟ್ಟಿಲೆಲ್ಲ ಎತ್ಕೊಂಡು ಹೋಗ್ಬಿಡ್ತಾ ಇದ್ರು. ಅದಕ್ಕೆ ಓದಬ್ಬಿದೆಯಲ್ಲೇ ಚೆಲ್ಲಾಕಿದೆ ನೋಡೋಲ್ಲ. ಕೊಂಡ್ಸ್ಬಿಟ್ಟು ಕಿವಿಗೆ ಮುಚ್ಕೊ, ಇದು ತಲೆಗೆ ಮುಚ್ಕೊ. ನಾವು ಒಂದು ಗಿಡ ಹಾಕಿದ್ದೀವಿ, ಮಾವಿನ ಗಿಡ ನೋಡಿ ಇಲ್ಲಿ ಇದೆ. ಇನ್ನು ಒಂದು 2 ವರ್ಷಕ್ಕೆ ದೊಡ್ಡದಾಗುತ್ತೆ. ನೋಡಿ ಚಿಗುರ್ತಾ ಇದೆಲ್ಲ. ಮೆಡಿಸನ್ ನೋಡ್ಸ್ಬೇಕು ಪೂರ್ವಿದಕ್ಕೆ. ಅವ್ರು ಬಂದಾಗ ಮೆಡಿಸನ್ನು ಎಲ್ಲ ಹುಳ ಬಿದ್ದಿದೆ. ನೋಡ್ದೇನಾ ಕೊಕ್ರೆ? ನೋಡ್ದಾ ಗಿಡ ನಮ್ಮದು ಅಲ್ಲಿ ಹಾಕಿದ್ದೀವಿ ನೋಡಿ ಆಚೆ ಕಡೆ. ಮಾಡೋದು ಗೊತ್ತೇನೆ? ಉಲ್ಟಾ ಅದು, ಹಂಗಲ್ಲ ಅದು. ಬಾಯ್ಲಿ ಫಸ್ಟ್ ತೋರಿಸ್ತೀನಿ. ಬಾಯ್ಲಿ ಹಿಡ್ಕೊ. ಬಾಯ್ಲಿ ಇದು ನಮ್ಮ ಕಡೆ ಹಿಂಗೆ ಕಿಸ್ಕೊಂಡು ಫಸ್ಟು ನಮ್ಮ ಕಡೆ ಹಿಂಗೆ ಕಿಸ್ಕೊಂಡು ಹೊಡಿಬೇಕು. ಸ್ಟೇಪ್ಲರ್, ನೋ ಪರ್ಕೆ ಕಡ್ಡಿ. ಪರ್ಕೆ ಕಡ್ಡಿ ಮನೇಲಿ ಇಲ್ವೇ ಇಲ್ಲ. ಏನು ಪರ್ಕೆ ಅದು? ಹೂ ಪರ್ಕೆ.
ಹೆಂಗಾಗುತ್ತೆ ಶರದೆ ಹಾಯ್ ಹ್ಯಾಪಿ ಯುಗಾದಿ. ಯುಗಾದಿ ಏನು ಯುಗಾದಿ ಏನು ಯಾರು ನಾನು ನಾನು ಯಾರು ನಾನು ಯಾರು ನಾನು ಬೇಕಾ ಮಾವಿನ ಸೊಪ್ಪು ಬೇಕಾ ಕೈ ತೆಗಿ ತೆಗಿ ಕೈ ಒನ್ ಮೋರ್ ಬಂತು. ನಮ್ಮ ನೇಹ ಅಂಜನವರು ಇನ್ನೂ ಗುರ್ರ ಅಂತ ಇದ್ದಾರೆ. ನೇಹ ಬರ ಇಲ್ಲಿ. ಆಯ್ತೆ ನಿದ್ದೆ ನಿದ್ರೆ ಆಯ್ತೇನೆ. I love you. ಇನ್ನ ಮಗುಗೆ ನಿದ್ದೆ ತೆಲುಗಡೆ ಆಗಿಲ್ಲ. ಕ್ವೀ ಅಂತ ಐತೆ. ಇದು ಫುಲ್ಲು ಹೈಪರ್ ಆ್ಯಕ್ಟಿವ್ ಆಗ್ಬಿಟ್ಟಿದೆ. ನಮ್ಮ ಐ ಲವ್ ಯು ಅಂತ ಅವಳೆ. ಶರದಿ ಐ ಲವ್ ಯು. ಫುಲ್ ಹೈಪರ್ ಆ್ಯಕ್ಟಿವ್. ಇಲ್ಲಿ ಬೈಲಿ ನಂಗೆ ಹೇಳ ಬೈ ನಂಗೆ ಹೇಳ ಬೈಲಿ ನನ್ಗೆ ಹೇಳ ಬೈಲಿ. ಇನ್ನೊಂದ್ಸರಿ ಹೇಳೋ. ಮಸ್ಟ್ ಅಂಡ್ ಮ್ಯಾಂಡೇಟ್ರಿ ಸಾಂಗ್. ಈ ರಿಷಿ ಅಲ್ವಾ ಸಿನಿಮಾ ಇದು? ರಿಷಿ ನಮ್ಮ ಮಗ ಏನ ತಿಂತ. ಏನದ ನಮ್ಮ ಮಗ ಹೂರ್ಣ ತಿಂತ ಇದೆ. ಇನ್ನ ನಿದ್ದೆ ತೇಲ್ಗಡೆ ಆಗಿಲ್ಲ. ನೋಡಿ ಹೆಂಗ್ ನೋಡ್ತಾ ಇದ್ದಾಳೆ. ಒಂದೇ ಕಣ್ಣಲ್ಲಿ ನೋಡ್ತಾ ಇದ್ದಾಳೆ. ತಿಂದಾಕ್ಬಿಡ್ತಾಳೆ ಇವಾಗ ನಮ್ಮನ್ನ. ಅಮ್ಮ ಭಯ ಆಗೋಯ್ತು. ಅಮ್ಮ ಭಯ ಆಗೋಯ್ತು. ಅಮ್ಮ ಇಲ್ಲಿ ನೋಡು ನಿಮ್ಮಮ್ಮ ಹಾಕ್ತಾರೆ ನೋಡು. ನೀನು ನೋಡು ಹಾವು ಬಿಡ್ತಾವ್ರೆ ನಿಮ್ಮಮ್ಮ. ನಾಗರಾವ್ ಮಮ್ಮ ನಾಗರಾವ್ ಬಿಡೋನು ಬಿಡ್ತಾವ್ರ ನೋಡ್ತೇನೆ. ನಾಗರಾವ್ ನಿಮ್ಮಮ್ಮ ಬ್ರಷ್ ಮಾಡೋದ ಆಮೇಲೆ ಬರ್ತೀನಿ. ಫಸ್ಟ್ ತಗೊಂಡು ಇಕ್ಕೋ ಅಲ್ಲಿ ಎಲ್ಲ ಕಟ್ಟಿ ಆದಮೇಲೆ ಆಮೇಲೆ ಬ್ರಷಿಂಗ್ ಎಲ್ಲ. ಏನು ನೋಡ್ತಾ ಇದೀಯಾ? ಏನದು ಎಲ್ಲೈತೆ ಹಾವು? ಕೊಬ್ಬು ಏನು ಕೊಬ್ಬು ತಿಂದು ಕೊಬ್ಬ. ಅದು ಕೊಬ್ಬು ತಿಂದ ಅಲ್ಲ, ತಿಂದು ಕೊಬ್ಬ. ಹಂಗೆ ನಿನ್ನ ಕೊಬ್ಬು ತಿಂದ ಅಲ್ಲ, ಕೊಬ್ಬು ತಿಂದವೆ. ತಿಂದು ಕೊಬ್ಬ ನಿಂಗೆ. ಮತ್ತೆ ಇನ್ಯಾರಿಗೆ? ನಂಗ. ಅವಳು ನೋಡಿ ನೈನಾ ಅವರು ರಂಗೋಲಿ ಹಾಕ್ತಿದ್ದಾರೆ. ಇವರು ಮನೆ ಕೊನೆ ಸೊಸೆ, ಅವರು ಮನೆ ದೊಡ್ಡ ಸೊಸೆ, ಸೆಂಟ್ರ್ ಸೊಸೆ. ಇನ್ನು ಒಳಗಡೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಯಾರಿದು? ನಮಸ್ಕಾರ ಸಾರ್ ಅನ್ನೋ. ಹೇಗಿದೆ? ಚೆನ್ನಾಗೈತಾ? ಹಾಂ. ನೆಕ್ಸ್ಟು ದೇವ್ರ ಮನೆ ತೋರ್ಸಂಬ. ದೇವ್ರ ಮನೆ. ಆಮೇಲೆ ಒಳಗಡೆ ಏನೋ ಮಾಡ್ತವ್ರಮ್ಮ. ಇವರು ನಮ್ಮ ಮನೆಯ ಮಿಡಿಲ್ ಸೊಸೆ. ಹಾಯ್. ಅದು ಬೆಳಗ್ಗೆಯಿಂದ ಹೇಳ್ತಾನೆ ಇದೆ. ದೇವ್ರ ಮನೆ ಡೆಕೋರೇಷನ್. ಒಳಗಡೆ ಏನೋ ಮಾಡ್ತಾರೆ ನೋಡ. ಇದು ಅಮ್ಮನು. ಇವರೇ ನಮ್ಮ ಮನೆ ಯಜಮಾಂತಿ. ನಮ್ಮ ಅಮ್ಮನ
ರೆಡಿ ಆಗ್ಬೇಕೇನು? ಇಲ್ಲ ಸಾಕು ರೆಡಿಯಾಗಿರೋದು, ಎಲ್ಲ ನ್ಯಾಚುರಲ್ ಆಗಿರ್ಬೇಕು. ಇವಾಗ ಹಳ್ಳೆಣ್ಣೆ ಹಚ್ಚುವ ಕಾರ್ಯಕ್ರಮ. ಹಳ್ಳೆಣ್ಣೆ ಕಾಯ್ತಾ ಇದೆ, ಹೋಗಿ ಹಚ್ಕೋಬೇಕು. ಹಾಯ್ ಮೇಡಮ್, ಹಾಯ್ ಹಾಯ್ ಮೇಡಮ್ಮ, ಹಾಯ್ ಮೇಡಮ್ ಮಮ್ಮಿಗೆ ಹಾಯ್. ಎಣ್ಣೆ ಶರದಿ ಇಲ್ಲಿ ನೋಡಿ, ಅಲ್ಲೋಡಲ್ಲಿ ಇಲ್ಲಿ ನೋಡಿ. ಹಾಯ್. ಈ ಕಡೆ ಬಾ ನೇಹ, ನೀನು ನಿಲ್ಲು ಇಲ್ಲಿ. ಹಾಂ, ನೀನು ಹೇಳು ಹಾಯ್. ಇಲ್ಲಿ ನೋಡಿ ಕಾಲು 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 ಶರದಿ. ಶರದಿ ಚೆನ್ನಾಗಿದೆಯಾ? ಮಸಾಜ್ ಚೆನ್ನಾಗಿದೆಯಾ? ಬೆನ್ಗಚ್ಚೆ ಒಳಗೆ, ಬೆನ್ಗಚ್ಚೆ ಬೆನ್ಗಚ್ಚೆ ಒಳಗೆ ಶರದಿಗೆ. ಚಿಟ್ಟಿ ನೀನಾ? ಫಸ್ಟ್ ಟೈಮ್ ಶರದಿ. ಹೋಗು, ಲೇಟ್ ಆಯ್ತಾ? ನೇಹ ನೇಹ ಬೈಲಿ ಹಚ್ಚಿ ಮೈಲಿ. ಶರದಿ ನೇಹ ಅವ್ಳು ಹೇಗಿದೆ? ಹೆಂಗಚ್ಚಿ ನೋಡ್ದಿ ಹಂಗ ಹಚ್ಚಿಂಬ. ಸೂಪರ್ ಅಲ್ಲ? ಮಾಡಮ್ಮ ಹಿಂಗೆ ಹಿಂಗೆ ಸೂಪರ್. ಹಿಂಗೆ ಮಾಡಮ್ಮ ಬೈಲಿ. ಇಲ್ಲಿ ಕಂದ ಬಾಮ್ಮ ಇಲ್ಲೇ. ನೇಹ ಸೂಪರ್. ಸಾಕು 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 ಸಾಕು, ಅದಕ್ಕೆ ಹಚ್ಚಿಸ್ಕೋ. ಅದಕ್ಕೆ ಫಸ್ಟ್ ಹಚ್ಕೊಬೇಕು. ಹಂಗೆ ಹಂಗೆ ಬರ್ತಾವಳೆ ಬರ್ತಾವಳೆ. ಏಯ್ 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 ಮುಟ್ಟೆ ಮುಟ್ಟೆ ಹೋಗಿ ಹಾಕ. ಓ ನೋಡಿ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ. ನಂಗಚ್ಚಮ್ಮ ನಂಗಚ್ಚಮ್ಮ ನಂಗಚ್ಚು. ಹಾಯ್ ಹೇಳಮ್ಮ. ನಂಗಚ್ಚಿ. ಏಯ್ ನಂಗಚ್ಚ ಬರಿ ಇಬ್ರು ಇಬ್ರು ಹಚ್ಕೊರಿ. ಹಚ್ಚು ಹಚ್ಚು ನಂಗಚ್ಚು. ಬೆನ್ ಕಚ್ತೀಯಾ? ಬೆನ್ ಕಚ್ತೀಯಾ? ಹಚ್ಚು ಹಿಂದೆ ಬೆನ್ನಿಗೆಲ್ಲ ಹಚ್ಚು ಹಚ್ಚು ಬೆನ್ ಹಚ್ಚು. ನೇಹ ಬೈಲೆ ಜಾಗ್ತಿ ಅಲ್ಲಿ ಎಲ್ಲ ಓಡಾಡೋಳ ಬೈಲೆ ನಿಮಿಷ. ಬಾರೆ ಸಾಕು ಬಾರೆ ಸಾಕು ಬಾ ನಂಗೆ. ಫಸ್ಟ್ ನಿಂಗೆ ಹಚ್ಚಿ ಮೈಲ ಮೇಲೆ ಹಚ್ಕೊಂಡಿದ್ಯಾ? 1 2 3. ಏಯ್ ಇಲ್ಲೋಡಿ ಹಿಂಗೆ ಮಾಡೆ ನೇಹ. ಇಲ್ಲೋಡಿ 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 ಮಾಡ್ರಿ. 1 2 3 ನೋಡಿ. ನೀನು ಬಿಡ್ಕೊಳ ಫೋಟೋ. ಶರದಿ ಅವಳ ಹತ್ರ 1 2 3 ಹೇಳಿದ್ರೆ 1 2 3 4 ಹೇಳ್ತಾ. ಅವ್ರು ಎಡಿಟ್ ಮಾಡ್ತಾರೆ ಇದೆಲ್ಲ. ಹಿಂಗೆ ಇಲ್ಲೋಡಿ ಅಲ್ಲಿ ನೋಡ್ರಿ ಶರದಿ, ಅಲ್ಲಿ ನೋಡಿ ಚಿಕ್ಕಪ್ಪನ. ಹಿಂಗೆ ಮಾಡ್ರಿ ಹಿಂಗೆ ಮಾಡಿ ಹಿಂಗೆ ಮಾಡಿ. ನೀ ಅಲ್ಲಿ ನೋಡೋದು ವಿಡಿಯೋ ನೋಡೋದು ವಿಡಿಯೋ ನೋಡೋದು. ಓ ಆಗಲ್ಲ ಬಿಡೆ ಬಂದಾಗಿರ ಎತ್ಕೊಬರ್ ಬೇಟೋ. ಶರದಿ ಬೇಡ ಎತ್ಕೊ ಬೈಲೆ ಶರದಿ. ಮಠ ನೀನ್ ಆ ಕಡೆ ಬಾ, ನಾನು ಈ ಕಡೆ ಬರ್ತೀನಿ. ಏ ಇಲ್ಲೋಡಿ ಇಲ್ಲೇ. ಡಿಶ್ ಮಾಡಮ್ಮ. ಹೆಂಗ್ ಡಿಶ್ ಮಾಡೋದ ಶರದಿ? ಡಿಶ್ ಮಾಡೋದಂಗೆ? ಏಯ್ ಶ್ರದ್ಧೆ ಕಬಡ್ಡಿ 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 ಕಬಡ್ಡಿ. ಶರದೆ ಬಾರ ಇಲ್ಲಿ ಕಬಡ್ಡಿ ಮಾಡೆ, ಕಬಡ್ಡಿ ಮಾಡು. ಹಾಂ ಇಂಟ್ರಡ್ಯೂಸ್ ಮಾಡ್ಕೊಳ್ತೀನಿ ಗೆಳೆಯರೇ. ಅವಳು ನಮ್ಮ ದೊಡ್ಡಣ್ಣನ ಮಗಳು ಪೂರ್ವಿ, ದೊಡ್ಡವಳು ಅವಳು. ಇವಳು ಚಿಕ್ಕವಳು ನೇಹ. ಏಯ್ ನೇಹ ಇಲ್ಲಡಿದೆ, ಹಾಯ್ ಮಾಡೋ ನೇಹ, ಹಾಯ್ ಮಾಡಿದ್ದೆ. ಇವಳು ದೊಡ್ಡಣ್ಣ ಮಗಳು ಚಿಕ್ಕವಳು, ಇವಳು ಚಿಕ್ಕಣ್ಣ ಮಗಳು ದೊಡ್ಡವಳು. ಅವಳು ಚಿಕ್ಕಣ್ಣ ಮಗಳು ಚಿಕ್ಕವಳು ಅವಳು. ಹಾಯ್ ಶರದಿ. ಶರದಿ ಮಹೇಶ್ ಕೆಂಪ್ಸ್ ಅಂದ್ರೆ ಏನು? ಹಾಂ ಹಾಯ್ ಮೇಡಮ್. ಹಾಯ್ ಹಾಯ್. ನೇಹ ನೀನು ಪ್ರೀಸೆ ಪ್ರೀಸ್ ಯಾಡಂತ ಆಡ್ಬ ಇಲ್ಲಿ. ಇವ್ರಿಗೆ ಪ್ರೀಸೆ ಪ್ರೀಸೆ ಸಾಂಗ್ ಬೇಕಂತ ಆಡ್ಬಾ ನೇಹ. ಮನಸ್ಸು ಬಿಚ್ಚಿ
ಮಾತಾಡ್ತಾ ಮುದ್ದಾಡ್ತಾ ಕಣ್ಣೊರೆಸಿ ಮಗುವಂತ ಓ ಕಿರಣ. ಹಾ ಆಮೇಲೆ ಇದು ಸರಿ ಈಗ ನೋಡಿ ಇಲ್ಲಿ ಇಲ್ಲಿ ಹೊಡಿ ಹಿಂಗೆ ಹೊಡಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಇಲ್ಲ ನೋಡಿ ಹಿಂಗೆ 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 ಅವಳಿಗೆ ಹಿಂಗೆ ಬಿಡ್ಬೇಕೇನೋ. ಅದೇ ಇವಾಗ ಬರ್ತಿಲ್ಲ ಅವಳು. ಗೆಳೆಯರೇ ಎಣ್ಣೆ ಸ್ನಾನ ಒಬ್ಬಟ್ಟು ಈ ಸೌಂಡ್ ಕಮ್ಮಿ ಇದ್ರೆ ಒಬ್ಬಟ್ಟು ಎಲ್ಲ ಆಗಿ ಇವಾಗ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಆಯ್ತು ಮಾತಾಡ್ತಾರ ಮಾತಾಡೋದು. ಆಮೇಲೆ ಎಲ್ಲಿ ಮನೆ ದೇವಸ್ಥಾನ? ನಮ್ಮ ಮನೆ ದೇವಸ್ಥಾನ ಇರೋದು ಕಣ್ಣೂರಲ್ಲಿ. ಶ್ರೀ ಲಕ್ಷ್ಮೀ ಸಿದ್ದೇಶ್ವರ ಸ್ವಾಮಿ SLS ಇಂಟರ್ನ್ಯಾಷನಲ್. ನಮ್ಮ ಸ್ಕೂಲ್ ಹೆಸರು, ನಮ್ಮ ಜಿಮ್ ಹೆಸರು, ಬೊಟಿಕ್ ಹೆಸರು ಎಲ್ಲ SLS ಶ್ರೀ ಲಕ್ಷ್ಮೀ ಸಿದ್ದೇಶ್ವರ ಅಂತ. ಈಗ ಹಬ್ಬದ ದಿವಸ ಹೋಗಿ ಪೂಜೆ ಮಾಡ್ಕೊ ಬರೋಣ ಅಂತ. ಹೊಸ ಕಾರು ನೀನು ಇವಾಗ ಸೆಕೆಂಡ್ ಟೈಮ್ ಬಂದಿರೋ ಅದಕ್ಕೆ ನಿಂಗೆ ಹೊಸ ಕಾರ್ ಅನಿಸ್ತಾ ಇದೆ. ನಾವು ತುಂಬಾ ಸಲ ಓಡಾಡಿದ್ವಿ, ನಮ್ಗೆ ಹಳೆ ಕಾರ್ ಆಗ್ಬಿಟ್ಟಿದೆ. ಬಂದು 1 ಮಂತ್ ಆಯ್ತು ಅಷ್ಟೇ. ಅಂಕಲ್ ನಾನು ಹೊಡಿತೀನಿ. ನಾನು ಮಾಡ್ತೇನೆ ಅಂಕಲ್. ಹೆಂಗೆ ಮಾಡ್ತೀಯ ನೋಡು. ನೋಡಿ ಗಾಯ್ಸ್, ನಮ್ಮ ಅಕ್ಕಗೆ ಒಂದು ಇದು ಹೊಡೆಯಕ್ಕೆ ಬರಲ್ಲ, ಸುಮ್ಮನೆ ಕೈಗೆಲ್ಲ. ನೋಡಿ ಗಾಯ್ಸ್ ಹೆಂಗೆ ಮಾಡಿದಾಳೆ. ಹೌದು ಹೌದು ಕರೆಕ್ಟಾಗಿ ಬಂದೈತೆ. ಅರ್ಧ ಅರ್ಧ ತೋರ್ಸು ನಿಂಗೆ ನೀನು ಹೆಂಗೆ ಹೊಡೆದಿದ್ದೆ ತೋರ್ಸು. ಇನ್ನೊಂದು ಹೊಡಿಬೇಕು. ಓ ಅದಿದ್ದ ತೋರ್ಸು ನಿಂದು. ಸರಿ ಅದು ತೆಗಿ, ಹಿಂದೆ ಇದು ಬಾ. ಗಂಟೆ ಹೊಡಿ ಬಾ, ಗಂಟೆ ಹೊಡಿ ಬಾ. ನೋಡಿ ಗಾಯ್ಸ್, ಗಂಟೆ ಹೊಡಿತಿದ್ದಾರೆ ನಮ್ಮ ಅಕ್ಕ. ಇನ್ನೊಂದು ಮಾಡು, ಆವಾಗೆ ಮಾಡ್ದಲ್ಲ. ಬಾ. ಇದೇ ನಮ್ಮ ಮನೆ ದೇವಸ್ಥಾನ. ಬರ್ರಿ ಹೋಗೋಣ, ಸಾಕು. ನಿಂಗೆ ಆಗಲ್ಲ ಬಿಡು, ಅದ್ರ ಮೇಲೆ ಹತ್ಬಾರ್ದು. ಗೆಳೆಯರೇ, ಯೂಶಲಿ ಮನೆ ದೇವಸ್ಥಾನ ಎಲ್ಲಾರ್ದು 50 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರ ಇರುತ್ತೆ. ನಮ್ಮದು ಮಾತ್ರ ಒಂದು 6 ಕಿಲೋಮೀಟ್ರ್ ಇದೆ. ನಮ್ಮ ಮನೆಯಿಂದ 6 ಕಿಲೋಮೀಟ್ರ್. ಸೊ ಎಲ್ಲ ಮುಗೀತು, ದೇವಸ್ಥಾನ ದೇವ್ರ ದರ್ಶನ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟು ಇವ್ರನ್ನೆಲ್ಲ ಹಾಕ್ಕೊಂಡು ಕಾಸ್ಕಿಲಾಟ ಆಡೋದು ಚಕ್ಕಾವರ. ಗೆಳೆಯರೇ, ಚೌಕಾಬಾರ ಆಡೋಕ್ಕೆ ಹುಣಸೆ ಬೀಜಗಳಿದ್ದಾವೆ. ಇನ್ನು ಇವಾಗ ಅದನ್ನು ಉಜ್ಜಬೇಕು. 5 ಇದ್ದಾವೆ, 4 ಉಜ್ಜಬೇಕು. ಫುಲ್ ಒಂದು ಕಡೆ ಫುಲ್ಲು ವೈಟ್ ಆಗಬೇಕು. ಇನ್ನೂ ಸ್ವಲ್ಪ ನೈಸ್ ಇರೋದು ಉದ್ದಬೇಕು.
ಗಡಗಡ ಅಂತ ಕೈ ಅಲ್ಲೇ ಮಸಾಜ್ ಇದಿರ್ತಾರ. ಮಸಾಜ್ ಇರ್ತಾರೆ. ಲಾತೈತ ಅಲ್ಲೇ ಉಜ್ಜಿದಾಗ ನೋಡಂಗೆ ಗೊತ್ತದ ನೋಡಿ, ಗಟ್ಟಿಗೆ ಹಾಕಿ ಉಜ್ಜಿದ್ರೆ ಓದ್ತದೆ. ನೋಡ್ನಂತ ಅರ್ಧ ಆಗೋಯ್ತು, ಇನ್ನು ಸ್ವಲ್ಪ ಐತೆ ಅದು ಉಜ್ಜಿದ್ರೆ ಕಷ್ಟಪಟ್ಟು ಪೂಟ್ ಮಾಡ್ತಾ ಇದೀರಿ. ಅವಾಗಿಂದ ಒಂದು ಉಜ್ಜಿಲ್ಲ, ನಾನು 3 ಉಜ್ಜಿದ್ದೀನಿ. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತ ಅಮ್ಮ ನಾನು ಅವಾಗಿಂದ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ಗೆ. ಮಾಡ್ತಾ ಇರ್ಬೋದು ಇಲ್ಲ. ಎಷ್ಟಾಗೈತೆ ತೋರ್ಸು ನಡಿ. ಅವಾಗಿಂದ ಒಂದೇ ಮಾಡ್ತಾ ನಾನು ಅರ್ಧ ಉಜ್ಬಿಟ್ಟು ಮಂಜು ಅಂಕಲ್ ಕೊಡ್ತಾರೆ. ಮಂಜು ಅಂಕಲ್ ಫುಲ್ ಉಜ್ತಾರೆ. ಯಾಕಂದ್ರೆ ಸ್ಟ್ರೆಂತ್ ಇಲ್ಲ. ವಿಡಿಯೋ ಮಾಡ್ತಾ ಇರೋದು ಪೂರ್ವಿ ಅಕ್ಕ. ಓಯ್ ನೀನ್ ಬಟ್ಟೆ ಮೇಲೆ ನೋಡು. ಅಯ್ಯ ಅವನಿಗೆ ಹಂಗೋಡ್ತೀಯ. ಇದುವೇ ಬಟ್ಟೆ ಬರ್ಬೋದು ಇದಕ್ಕೆ. ನಿನ್ನ ಬಟ್ಟೆ ಮೇಲೆ ನೋಡು. ಏನು ಏನಿಲ್ಲ. ಗಾಡಿ ತರ ಕೊಡೆ, ಅದೇ ಕೊಡೆ ನೀನು ಮಾಡಿರೋದು. ನಾನು ಮಾಡ್ತೀನಿ ಮಾಡ್ಕೊಂಬ ಕೊಡೋದನ. ಎಷ್ಟು ಬಿಸಿ ಐತೆ. ಅವಳು ಮಂಜಂಕಗೂ ಕೊಡ್ತಾ ಇಲ್ಲ. ಅದನ್ನ ಇಟ್ಕೊಳಕ್ಕೆ ಅವಳೇ ಮಾಡ್ಬೇಕಂತೆ. ಅವಳು ಫುಲ್ ಮಾಡ್ಬಿಟ್ಟು ಆದ್ಮೇಲೆ ಮನೆಗೆ ಬರ್ತಾಳಂತೆ, ಇಲ್ಲ ಮನೆಗೆ ಬರಲ್ಲಂತೆ. ಇಲ್ಲೇ ಇಟ್ಬಿಡಿ, ನೀನು ಫುಲ್ ಮಾಡ್ಕೊಂಡೇ ಬರಬೇಕು. ನನ್ನ 4ನೇದು ಇದು, ನಿಂದು 1ನೇದು ಇನ್ನ. ಆತ ಇಲ್ಲಾಂದ್ರೆ ನಿಮಗೆ ಕೊಡೋದು. ಫುಲ್ ಮಾಡ್ಕೊಂಡು ಬರ್ತೀನಿ ಅಂತಿದ್ದೆ, ಮಾಡ್ಕೊಂಡು ಬರಬೇಕು ಅಷ್ಟೇ. ನಾಯಿಗಳೆಲ್ಲ ಮಲಗಿದ್ದಾವೆ. ನಿನ್ನ ನಾಯಿನ ತೋರ್ಸಕ್ಕಲ್ಲ ಇವಾಗ ಬಂದಿರೋದು, ನಮ್ಮನ್ನು ವಿಡಿಯೋ ಮಾಡೋಕ್ಕೆ. ವಾಪಸ್ ಮನೆದವರಿಂದ ವಾಪಸ್ ಬರ್ಬೇಕಾದ್ರೆ ಅಲ್ಲಿ ಮಂಜು ಅಂಕಲ್ ನಿಲ್ಸಿದ್ದು. ಅಲ್ಲಿ ಹುಣ್ಸೆನ್ ಮರ ಹತ್ರ ಹೋಗಿ ಎತ್ಕೊಂಬಂದ್ರಿ. ಅದರಲ್ಲಿ ಒಂದು ಕರೆಕ್ಟಾಗಿ ಬಂದಿದ್ದು, ಒಂದೇ ಒಂದು ಬಂದಿದ್ದು. ಅದು ನಾನು ಎತ್ಕೊಂಬಂದಿದ್ದು. ಆಮೇಲೆ ಮತ್ತೆ ಹೋಗಿ ಎಲ್ಲಿಂದನ ಎತ್ಕೊಂಬಂದ್ರಿ. ಎಲ್ಲಿಂದನ ಅಲ್ಲ, ನಮ್ಮ ರಿಲೇಷನ್ ಮನೆ. 4 ಆಗೋಯ್ತು. ಈಗ ರಾಧೆ ಫುಲ್ ಮುಗಿಸ್ಕೊಂಬರ್ತಾಳಂತೆ. ಮುಗಿಸ್ಕೊಂಡೇ ಬರ್ಬೇಕು, ನಾವು ಒಳಗಡೆ ಇರ್ತೀವಿ. ಹೋಗಿ ಆಡೋಗು. ಓಯ್ ಬರ್ಬೇಕಾ? ಹೋಗಿ ಆಡೋಗಿ ವಿಡಿಯೋ ಮಾಡ್ತೀನಿ. ಯಾರು ಎತ್ಕೊಬರ್ರಿ, ಕಾಸ್ಟ್ಲಿ ಎತ್ಕೊಬರ್ರಿ. ಮನೆ ರೆಡಿ ಆಗೈತೆ. ಮನೆ ರೆಡಿ ಇದೆ, ಆಡೋದೇ ಕೆಲಸ. ಬಟ್ ಎಲ್ಲ ಕಾಸ್ಟ್ಲಿ ಎತ್ಕೊಬರ್ರಿ ಫಸ್ಟ್. ಏನಂತ ಓಕೆ ಕೊಡೋದು ಫಸ್ಟ್. ಎತ್ತಿಕೋ ಫಸ್ಟ್. ಇದು ನಿಂದು ಎತ್ತಿಕೋ. ಚಾಮಿಗೆ ನಮಸ್ಕಾರ ಮಾಡು. ಚಾಮಿ, ಬೆಳಗ್ಗೆಯಿಂದ ಒಬ್ಬಟ್ಟು ತಿಂತಿದ್ದು ಸಾಕು. ಕೊಡು, ಸಾಕು ಕೊಡು, ಸಾಕು ಕೊಡು. ಏನದು? ಏನು ತಿಂತಿರೋದು? ಹಾಂ, ಏನದು? ಏನದು? ಬೆಲ್ಲ. ₹500 ಗೇಮ್. ಎತ್ತಿ ಕೆಳಗಡೆ ಇಕ್ಕೋದನ್ನ, ಕೆಳಗಡೆ ಇಕ್ಕೋದು. ಅದು ಎತ್ತ ರಿಟ್ಟಾಯ್ತು. ನಾವು ರಿಟ್ಟನ್ನ ಸುಮ್ಮನೆ. ಇವಾಗ ಪ್ಯಾಡು. 3 ವರ್ಷ ಮುಂಚೆ ಹತ್ತು ಕಟ್ಟಿದ್ರು ಕಾಸು ಹೋಗ್ಬಿಡ್ತು. ಏನೇ ಫಸ್ಟ್ ಗಂಡು ಮಗು ಹಾಕ್ಬಿಟ್ಟೆ. ಫೈನಲಿ ಪೆಡಿಗರಿ 1, 2, 3 ಆಚೆ ಕಡೆ ಐತೆ ಅವ್ರದ್ದು. ನಮ್ 4 ಹಣ್ಣಾಗಿದೆ, ಅವ್ರದ್ದು 1 ಹಣ್ಣು ಮಾಡಿದ್ದಾರೆ. ಸೊ ಗೆದ್ದಿರೋದು ನಾವೇ. ಎತ್ತಿ ಅದು, ಎತ್ತಿ ಅದು. 2ನೇ ಆಟ ಸ್ಟಾರ್ಟ್. ಇಲ್ಲ ನೀವೇ ತಗೋಬೇಕು, ನಾವೇ ತಗೊಂತೀವಿ. ಅವರು ನಮ್ಮ ಕೈಗೆ ಎತ್ಕೊಂಬಿಟ್ರು ಕಲ್ಲುಗಳು.
ಸೊ ನಾವು ಕಡ್ಡಿಗ್ಲಿ ಎತ್ಕೊಂಡಿದ್ದೀರಿ, ನಾವು ಗೆದ್ದಿರಿ ಅಂತ ಹೇಳ್ಬಿಟ್ಟು ಗೆದ್ದಿರಿ ಅಂತ ಹೇಳ್ಬಿಟ್ಟು ಅವರು ಗೆದ್ದಿರಿ ಅಂತ ಹೇಳ್ಬಿಟ್ಟು ಎತ್ಕೊಂಡವ್ರೆ. ಆದರೂ ಕೂಡ ನೀರು ಕುಡಿಸ್ತೀವಿ ನೋಡ್ಕೊಳ್ಳಿ. ಒಂದು ಆಟ ಹೋಯ್ತು, ಹೋಗಿ ಎತ್ಕೊಬರ ಇನ್ನೊಂದು ನೋಟು. ನೆಕ್ಸ್ಟ್ ಇನ್ನೊಂದು ಎತ್ಕೊಬ. ಸಾಕಾ? ಬಾರಿಸ್ತಾರೆ ನೀವು ಒಮ್ಮನೆ ಎಲ್ಲೇ ಬಿಟ್ಟೆ ಅಂತ ಬಿಟ್ಬಿಟ್ಟು ಎಲ್ಲೋಗಿದ್ದೆ. ಎರಡು ಒಂದಾಕ ಒಂದಕ್ಕೆ ಹೋಗ್ಲಿ. 3 ಗೆಳೆಯರೇ, ಆಟದಲ್ಲಿ ಯಾರೂ ಗೆದ್ದಿಲ್ಲ. 4 ಮ್ಯಾಚ್ ಆಡಿದ್ವಿ, 4 ಮ್ಯಾಚು ಸೋತ್ವಿ. 4 ಮ್ಯಾಚು ಡ್ರಾ ಆಯಿತು. ಅವ್ರು 2 ಮ್ಯಾಚ್ ಗೆದ್ರು, ನಾವು 2 ಮ್ಯಾಚ್ ಗೆದ್ರಿ. ಇವಾಗ ಸಂಜೆ 5 ಗಂಟೆ ಆಗಿದೆ. ಜಿಮ್ಮಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದೇ ನಮ್ಮ ಜಿಮ್ಮು, ತೋರಿಸ್ತೀವಿ ಒಂದು ಟೈಮು. ಜಿಮ್ ಟೂರ್ ಮಾಡ್ತೀನಿ. ಅದು ಆರಿಸ್ಬಿಟ್ಟು ಹಾಕೋ ಕವರಲ್ಲಿ, ಆಮೇಲೆ ಅರ್ಥ. ಹಂಗೆ ಕುತ್ಕೊಂಡಿದ್ವಿ ಅವಾಗ, ಅದಕ್ಕೆ ನಿಮ್ಗೆ ಸೆಕೆ ಆದದ. ಮತ್ತೆ ಯಾವಾಗ ಬರ್ತೀರಾ? ನಾನ್ ಬರೋದಕ್ಕಿಂತ ಮತ್ತೆ ಅವ್ರು ಬರ್ತಾ ಇರ್ಬೇಕು. ನೀವು ಬರ್ತಾ ಇದ್ರೆ ಚೆನ್ನ.